ನಿಮಗೆ ಗೊತ್ತಿರಂಗೆ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯ ಹಸುಗಳನ್ನು ನೋಡ್ಕೊಳ್ತಕ್ಕಂಥ ರಂಗಸ್ವಾಮಿ ಅವರು ನಿಮ್ಮ ಪಾಠದಲ್ಲಿ ಬಂದಿದೆಯಲ್ವಾ. ಸೀನಾ ಸೆಟ್ಟರು ನಮ್ಮ ಟೀಚರು, ಅಲ್ಲಿ ಸೀನಾ ಸೆಟ್ಟರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರಲ್ವಾ. ಅಂದರೆ ಹೊಲದಲ್ಲಿ ಗದ್ದೆ ಹುಳುವುದನ್ನು ಹೇಗೆ ಅಂತ ಅವ್ರು ಮಾಡಿದ್ದಾರೆ. ಇಲ್ಲಿ ನಾವು ರಂಗಸ್ವಾಮಿಯನ್ನು ಭೇಟಿ ಮಾಡಿಬಿಟ್ಟು ನಮ್ಮ ಹಸುಗಳನ್ನು ಹೇಗೆ ನೋಡ್ಕೊಳ್ತಾರೆ ಅಂತ ನಿಮ್ಮ ಪ್ರಶ್ನೆಗಳಿಂದ ತಿಳ್ಕೊಳ್ಳಿ ಅವ್ರ ಹತ್ರ, ಅಥವಾ ಅವ್ರ ಅನುಭವನ ಫಸ್ಟ್ ಹೇಳ್ಕೊಳ್ಳಿ, ಆಮೇಲೆ ನೀವು ಪ್ರಶ್ನೆಗಳು ಕೇಳುವಂಥದ್ದು. ಓಕೆನಾ? ಹಸುವಿಂದ ಏನೇನು ಪ್ರಯೋಜನ ಅದೆಲ್ಲ ಹೇಳಿ ರಂಗಸ್ವಾಮಿ ಹೇಳಮ್ಮ. ನೀರು ಕುಡಿಸ್ಬೇಕು, ಹುಲ್ಲು ಹಾಕಬೇಕು, ಆಮೇಲೆ ಉಣ್ಣೆ ಬಿದ್ದರೆ ಔಷಧಿ ಹಚ್ಚಬೇಕು, ಮೈ ತೊಳಿಬೇಕು. ಅದಕ್ಕೆ ಹೆಚ್ಚು ಕಡಿಮೆ ಆದರೆ ಅವು ಅವನ್ನ ಭಾರಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅವು ನಾವು ಮಕ್ಕಳು ಹೆಂಗೆ ಸಾಕ್ತೀವಲ್ಲ ಆ ಥರ ನಾವು ಸಾಕ್ತಾಯಿದ್ವಿ. ಆಯಿತಾ? ಒಂದು ಊಟ ಮಾಡಲಿಲ್ಲ ಅಂದರೆ ತಲೆ ಸುತ್ತು ಬರುತ್ತೆ, ಕೈಗಳು ಸುತ್ತಾಗುತ್ತೆ, ತಲೆನೋವು ಬರ್ತೈತೆ, ಪಾಠ ಬರೆಯೋಕ್ಕಾಗಲ್ಲ. ಆ ಥರ ಅವು. ಆಯಿತಾ? ಹಾಂ, ನೀವು ಹೇಳ್ರಿ. ಮತ್ತೆ ನಾವು ದಿನ 5 ಗಂಟೆಗೆ ಎದ್ದಾಡ್ತೀವಿ, ಸಗಣಿ ಬಾಚ್ತೀವಿ, ಹಾಲು ಕರಿತೀವಿ, ಜನ ಎಕ್ಸ್ಚೇಂಜ್ ಮಾಡ್ತೀವಿ, ಹಾಲು ಕಟ್ತೀವಿ, ಇಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ, ಆಮೇಲೆ ಹಾಲು ಕರಿತೀವಿ, ಆಮೇಲೆ ಎಲ್ಲ ಮೈ ಎಲ್ಲ ತೊಳಿತೀವಿ, ಹಾಗೂ ಅವೆಲ್ಲ ಮಾಡ್ತೀವಿ. ಒಂದು ದಿವಸಕ್ಕೆ ಒಂದು ಚೆನ್ನಾಗಿ ಮೇವು ಹಾಕಿದ್ರೆ ಬೆಳಗ್ಗೆ 10 ಲೀಟ್ರು, ಸಾಯಂಕಾಲ 10 ಲೀಟ್ರು, 20 ಲೀಟ್ರ್ ಇದಕ್ಕೆ ಚೆನ್ನಾಗಿ ಕೊಡ್ತೈತೆ. ಹಂಗೆ ಅದೇ ಜಾಸ್ತಿ ಕೊಡೋದು, ಇದು ಕಡಿಮೆ ಕೊಡ್ತೈತೆ. ಆಗುತ್ತೆ. ಮತ್ತು ನಾವು ಇಲ್ಲಿ ನೋಡ್ಕೊಳಕ್ಕೆ ಬಿಟ್ಟಿದ್ರೆ ಮಾಡ್ಕೊಂಡು ಹೋಗ್ಬೇಕಲ್ಲ. ಹಾಂ, ಬೂಸ ಒಂದೊಂದು ಹಸಿಗೆ 2 ಕೆ ಜಿ, ಅದಕ್ಕೆ 2 ಕೆ ಜಿ, 10 ಕೆ ಜಿ ಅಲ್ಲಿ ಅದಾವಲ್ಲ. ವಾರಕ್ಕೆ 2 ಚೀಲ ಆದರೆ ತಿಂಗಳಿಗೆ ಎಷ್ಟು ಚೀಲ ಖರ್ಚಾಗುತ್ತೆ? 8 ಚೀಲ ಆಗುತ್ತೆ. ಅಷ್ಟೊಂದು ಹಾಲನ್ನ ತಗೊಂಡು ನೀವೇನು ಮಾಡ್ತೀರಾ? ಅಷ್ಟೊಂದು ಹಾಲು ತಗೊತೀರಲ್ಲ? ಆಯಿತು, ಹಾಲು ಸ್ಕೂಲಿಗೆ ಬಳಸ್ತೀವಲ್ಲ. ನಿಮಗೆಲ್ಲ ಗಂಜಿ, ರಾಗಿ ಗಂಜಿ, ಮಾತು ಕುಡಿಯೋಕ್ಕೆ, ಮಜ್ಜಿಗೆ, ಮೊಸರು, ಬಾಯಿ ಎಲ್ಲ ಸಾದ್ರೆ ಅವೆಲ್ಲ ನಿಮ್ಗೆ ಬೇಕಿಲ್ಲ. ಅವೇನು ದೇದಿಗೆ ಹಾಕಲ್ಲ, ನಿಮಗೆ ಬಳಸ್ತೀವಿ. ಇನ್ನೂ ಉಳಿದಿದ್ದಕ್ಕೆ ಅಲ್ಲಿಗೆ ಲೆವೆಲ್.